ಇವತ್ತು ಹಳ್ಳಿಗಳಲ್ಲಿ ಫೀಡ್ ಗುಣಮಟ್ಟ ಸರಿ ಇಲ್ಲ ಅಂತಕ್ಕಂಥದ್ದು ಕಳೆದ 6-7 ತಿಂಗಳಿಂದ ಕೂಡ ಚರ್ಚೆ ನಡೀತಾ ಇದೆ. ರೈತರುಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ದೂರನ್ನ ಕೂಡ ಹೇಳಿದ್ದಾರೆ. ನಾವು ಕೂಡ ಸ್ವತಃ ಚೆಕ್ ಮಾಡಿ KMF ಫೀಡ್ ಫ್ಯಾಕ್ಟರಿ ಏನಿದೆ, KMF ಒಟ್ಟು ಈ ರಾಜ್ಯದಲ್ಲಿ 5 KMF ಫೀಡ್ ಫ್ಯಾಕ್ಟರಿಗಳಿದೆ. ಇನ್ನು 4 PPP ಮಾಡಲಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟು KMF ಅಂತೂ 9 ಫೀಡ್ ಫ್ಯಾಕ್ಟರಿಗಳಿದೆ. ಆ ಫೀಡ್ ಫ್ಯಾಕ್ಟರಿಗಳಿಗೂ ಬೆಂಗಳೂರು ಡೈರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. KMF ಫೀಡ್ ಅನ್ನ ರೈತರಿಗೆ ಸಪ್ಲೈ ಮಾಡ್ತದೆ. ನಾವು ರೈತರಿಗೆ ಸಪ್ಲೈ ಆಗತ್ತ ಸಂದರ್ಭ ಅನುಕೂಲ ಆಗಲಿ ಅಂತೇಳಿ ಅವ್ರಿಗೆ ಯಾವ್ಯಾವ ರೂಟ್ ಹೋಗ್ಬೇಕು ಅಂತೇಳಿ ನಮ್ಮ ಆಫೀಸರ್ ಯಾರಾದ್ರೂ ಒಬ್ರು ಕೋಆರ್ಡಿನೇಷನ್ ಮಾಡ್ತಿರ್ತಾರೆ. ಅಷ್ಟಿದ್ದಾಗ್ಯೂ ಕೂಡ ಕೆಲವರು ರಾಜಕಾರಣದ ತೆವಳಿಗೋಸ್ಕರವಾಗಿ ಬೆಂಗಳೂರು ಡೈರಿಯ ಡೈರೆಕ್ಟರ್ಗಳ ಮೇಲೆ ಹೇಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಇತ್ತೀಚೆಗೆ ಡೈರೆಕ್ಟರ್ ಫೀಡ್ ನ ತಿಂತವ್ರೆ ಅಂತಕ್ಕಂಥದ್ದು ಕೂಡ ಮಾತಾಡಿರೋದು ನೋಡ್ತಾ ಇದೀವಿ ನಾವು. ಯಾವ ಡೈರೆಕ್ಟ್ರು ಯಾವ ಹಳ್ಳಿಗೆ ಭೇಟಿ ನೀಡಿ ಇಷ್ಟು ವರ್ಷ ರೈತರಿಗೆ ಸಿಗಬೇಕಾದಂತ ಸೌಲಭ್ಯಗಳ ಬಗ್ಗೆ ಮಾತಾಡಿದ್ರು. ನನ್ನ ನಂಬರ್ ಪ್ರತಿ ರೈತರ ಹತ್ರ ಇದೆ. ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದೀವಿ ನಾವು. ಪ್ರತಿ ಹಾಳಾಗ್ತಕ್ಕಂಥವ್ರು ಆ ಗ್ರೂಪ್ ಅಲ್ಲಿ ಸೇರಿಸಿ ಪ್ರತಿ ನಿತ್ಯ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಗ್ರೂಪ್ಗೆ ಶೇರ್ ಮಾಡಿಸ್ತಾ ಇದ್ದೇನೆ ನನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿ ಒಳಗಡೆ. ಇದ್ದಾಗ್ಯೂ ಕೂಡ ಕೆಲವರು ಮಾತಾಡ್ತಾರೆ, ಅರೆ ಯಾರು ನಿಜವಾಗಿ ಮೋಸ ಮಾಡ್ತಾವ್ರ ರೈತರಿಗೆ ಅಂತಕ್ಕಂಥವ್ರನ್ನ ಅವ್ರನ್ನ ಕ್ರಮ ತಗೊಳ್ತಕ್ಕಂಥದ್ದು, ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಕ್ಕಂಥದ್ದನ್ನ ಖಂಡಿತವಾಗಿ ಕೂಡ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕ್ಷಮೆ ಅಂತಕ್ಕಂಥದ್ದು ಇಲ್ಲ ಇದರಲ್ಲಿ.